ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ತಿಂಗಳ 20ನೇ ತಾರೀಕಿನಂದು ಕಾರ್ತಿಕ ಅಮಾವಾಸ್ಯೆ ಬರುತ್ತಿದೆ. ಈ ಅಮಾವಾಸ್ಯೆಯ ದಿನ ನಾಯಿ ಕಂಡರೆ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು, ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಾಯಿಗೆ ಇದನ್ನೊಂದು ತಿನ್ನಿಸಿದರೆ ಸಾಕು, ನಿಮ್ಮ ಹಣೆ ಬರವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಹಣದ ಒಳೆ ಹರಿಯಲು ಶುರುವಾಗುತ್ತದೆ. ಹಣವು ನಿಮ್ಮ ಮನೆಯನ್ನು ತುಂಬಿಕೊಳ್ಳಲು ಶುರುವಾಗುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲು, ನಮಗಿರುವ ಎಲ್ಲ ಸಮಸ್ಯೆಗಳು ತೀರಿ ಹೋಗಲು ಅವಕಾಶವಿರುತ್ತದೆ. ಸಂತೋಷವಾಗಿ ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ತುಂಬಾ ಅದ್ಭುತವಾದ ಫಲಿತಾಂಶಗಳು ಬರುತ್ತವೆ. ನಮಗಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಬರಬಹುದು. ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ, ದಾರಿದ್ರ್ಯವೆಲ್ಲವೂ ತೊಲಗಿ ಹೋಗುತ್ತವೆ. ಕೆಲವರು ನಾಯಿಗಳನ್ನು ಸಾಕುತ್ತಾರೆ. ಬೀದಿಗಳಲ್ಲಿ ಅನೇಕ ನಾಯಿಗಳು ತಿರುಗಾಡುತ್ತಿರುತ್ತವೆ. ಬೀದಿ ನಾಯಿಗಳು ಕೂಡ ಕೆಲವು ನಮ್ಮೊಂದಿಗೆ ಚೆನ್ನಾಗಿ ಇರುತ್ತವೆ. ಮನೆಯಲ್ಲಿ ಸಾಕುವ ನಾಯಿಗಳಿಗಿಂತ ಬೀದಿ ನಾಯಿಗಳಿಗೆ ಈ ಅಮಾವಾಸ್ಯೆಯ ದಿನ ನಾವು ಇದನ್ನು ಒಂದು ಕೊಡುವುದರಿಂದ ತುಂಬಾ ಒಳ್ಳೆಯ ಫಲಿತಾಂಶ ಬರುತ್ತದೆ. ನಿಜ ಹೇಳ್ಬೇಕು ಅಂದ್ರೆ ನಾಯಿಗಳು ಯಾರನ್ನು ಏನು ಮಾಡುವುದಿಲ್ಲ. ನಾವು ಅವುಗಳಿಗೆ ಏನಾದ್ರೂ ಮಾಡಿದರೆ ಮಾತ್ರ ಅವು ನಮ್ಮ ಬಳಿ ಬರುತ್ತವೆ. ಇಲ್ಲದಿದ್ದರೆ ಅವು ಯಾರನ್ನು ಏನು ಮಾಡುವುದಿಲ್ಲ. ನಾಯಿಗಳು ಉತ್ತಮ ವಿಶ್ವಾಸವನ್ನು ಹೊಂದಿರುತ್ತವೆ. ನಾಯಿಗೆ ಕೆಡುಕನ್ನು ಸಹ ಗ್ರಹಿಸುವ ಶಕ್ತಿಯೂ ಇರುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆಯ ತಿಥಿಯ ದಿನ ಮರೆಯದೆ ನಾಯಿಗೆ ಇದನ್ನೊಂದು ತಿನ್ನಿಸಿ. ಹಾಗೆ ತಿನ್ನಿಸುವುದರಿಂದ ಸಕಲ ದೇವತೆಗಳು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡುತ್ತಾರೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತಾರೆ. ಆದ್ದರಿಂದ ಈ ಕೆಲಸ ಮಾಡುವುದರಿಂದ ಬಹಳ ಒಳ್ಳೆಯ ಫಲಿತಾಂಶ ಬರುತ್ತದೆ. ಜೊತೆಗೆ ತುಂಬಾ ಪುಣ್ಯವು ದೊರೆಯುತ್ತದೆ. ಈ ಅಮಾವಾಸ್ಯೆಯ ದಿನ ಬೀದಿ ನಾಯಿಗಳು ಇರುತ್ತಾವಲ್ಲವೇ ಫ್ರೆಂಡ್ಸ್, ಬೀದಿ ನಾಯಿಗಳನ್ನು ಸಾಮಾನ್ಯವಾಗಿ ನೀವು ನೋಡುತ್ತಿರುತ್ತೀರಾ. ಈ ಅಮಾವಾಸ್ಯೆ ದಿನ ಅಂತ ಬೀದಿ ನಾಯಿಗಳು ಕಂಡಾಗ ಇದನ್ನು ಒಂದು ಕೊಡಿ. ಹೀಗೆ ಕೊಟ್ಟರೆ ನಿಮ್ಮ ಕಷ್ಟಗಳು ದೂರವಾಗಿ ನಿಮಗೆಲ್ಲವೂ ಒಳ್ಳೆಯದೇ ಆಗುತ್ತದೆ. ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಈ ಅಮಾವಾಸ್ಯೆ ಹೊತ್ತಿನಲ್ಲಿ ಅಕಸ್ಮಾತ್ ಆಗಿ ನಾಯಿ ಕಂಡರೆ ಈ ಮಾತನ್ನು ಹೇಳಿದರು ಅಥವಾ ಈ ಒಂದು ವಸ್ತುವನ್ನು ಕೊಟ್ಟರು ಅದ್ಭುತವಾದ ಫಲಿತಾಂಶಗಳೊಂದಿಗೆ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ. ಹಾಗಾದರೆ ಈ ಅಮಾವಾಸ್ಯೆಯ ದಿನ ನಾಯಿಗೆ ಏನು ಕೊಡಬೇಕು ಎಂಬ ವಿಷಯವನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ಒಂದು ನಾಯಿಯ ಸ್ಟೋರಿಯನ್ನು ಕೇಳೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಫ್ರೆಂಡ್ಸ್, ಒಂದಾನೊಂದು ಸಮಯದಲ್ಲಿ ಪಾರ್ವತಿ ದೇವಿ ಮತ್ತು ಪರಮೇಶ್ವರನು ಕೈಲಾಸ ಪರ್ವತದ ಮೇಲೆ ಒಂದು ಕಡೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಆಗ ಪಾರ್ವತಿ ದೇವಿ ಹೇಳುತ್ತಾರೆ, ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ದಯವಿಟ್ಟು ನೀವು ನನಗೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಎಂದು ಕೇಳುತ್ತಾರೆ. ಆಗ ಪರಮೇಶ್ವರನು, ಸರಿ ದೇವಿ, ನಿನ್ನ ಪ್ರಶ್ನೆ ಏನೆಂದು ಕೇಳು, ನೀನು ಕೇಳಿದ ಪ್ರಶ್ನೆಗೆ ನಾನು ತಕ್ಷಣವೇ ಉತ್ತರಿಸುತ್ತೇನೆ ಎಂದಾಗ ಪಾರ್ವತಿ ದೇವಿ, ಸ್ವಾಮಿ, ಯಾವ ಮನುಷ್ಯರು ಮನೆಯಲ್ಲಿ ನಾಯಿಗಳನ್ನು ಸಾಕುತ್ತಾರೋ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುವುದೇ, ಅಥವಾ ಅವರು ನರಕಕ್ಕೆ ಹೋಗುತ್ತಾರೆಯೇ, ಅಥವಾ ಅವರು ಯಾವುದಾದರೂ ದುಃಖಗಳನ್ನು ಅನುಭವಿಸಬೇಕಾಗುವುದೇ, ಬಡತನ ಬರುತ್ತದೆಯೇ, ಅಥವಾ ಅವರು ಧನವಂತರಾಗುತ್ತಾರೆಯೇ ಎಂದು ಕೇಳಿದರು. ಅದಕ್ಕೆ ಪರಮೇಶ್ವರನು ಉತ್ತರಿಸುತ್ತಾ, ದೇವಿ, ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾನು ಒಂದು ಸಣ್ಣ ಕಥೆಯ ಮೂಲಕ ಉತ್ತರಿಸುತ್ತೇನೆ. ನೀನು ಈ ಕಥೆಯನ್ನು ಪೂರ್ತಿ ಧ್ಯಾನ ಬಿಟ್ಟು ಮನಸ್ಸಿಟ್ಟು ಕೇಳು. ಆಗ ಪಾರ್ವತಿ ದೇವಿ, ಸ್ವಾಮಿ, ನೀವು ಹೇಳುವ ಕಥೆಯನ್ನು ನಾನು ಧ್ಯಾನ ಬಿಟ್ಟು ಕೇಳುತ್ತೇನೆ, ದಯವಿಟ್ಟು ನನಗೆ ಉತ್ತರಿಸಿ ಎಂದು ಹೇಳಿದಾಗ, ಯಾವ ಮನುಷ್ಯನು ಈ ಕಥೆಯನ್ನು ತುಂಬಾ ಧ್ಯಾನ ಬಿಟ್ಟು ಕೇಳುತ್ತಾರೋ ಅವರಿಗೆ ನಾಯಿಗಳನ್ನು ಸಾಕುವುದರಿಂದ ಮನುಷ್ಯರಿಗೆ ಎಂತ ಲಾಭವಾಗುತ್ತದೆ, ಎಂತ ಹಾನಿಯಾಗುತ್ತದೆ, ಅವರು ಸ್ವರ್ಗಕ್ಕೆ ಹೋಗುತ್ತಾರೆಯೇ ಅಥವಾ ನರಕಕ್ಕೆ ಹೋಗುತ್ತಾರೆ ಎಂಬುದು ಅರ್ಥವಾಗುತ್ತದೆ. ಪಾರ್ವತಿ, ಒಂದು ಊರಿನಲ್ಲಿ ಒಬ್ಬ ಮುದುಕಿ ವಾಸವಾಗಿದ್ದಳು. ಅವಳು ಬಹಳ ಪುಣ್ಯ ದಾನಗಳನ್ನು ಮಾಡುತ್ತಿದ್ದಳು. ಆ ಮುದುಕಿ ನಾಯಿಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅದಕ್ಕಾಗಿ ಅವಳು ತನ್ನ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕುತ್ತಿದ್ದಳು. ಆ ನಾಯಿಗೆ ಪ್ರತಿದಿನ ಅನ್ನ ಇಡುತ್ತಿದ್ದಳು, ಸ್ನಾನ ಮಾಡಿಸುತ್ತಿದ್ದಳು, ತನ್ನ ಮಂಚದ ಮೇಲೆಯೇ ಮಲಗಿಸಿಕೊಳ್ಳುತ್ತಿದ್ದಳು. ಆ ನಾಯಿ ಮುದುಕಿಯ ಮನೆಯಲ್ಲಿ ಎಲ್ಲಿ ಬೇಕಾದರೂ ತಿರುಗಾಡುತ್ತಿತ್ತು. ಒಂದು ದಿನ ಆ ಮುದುಕಿಗೆ ಅನಾರೋಗ್ಯ ಉಂಟಾಗಿ ಅವಳು ಮರಣ ಹೊಂದಿದಳು. ಆಗ ಯಮಧರ್ಮರಾಯನು ಆ ಮುದುಕಿಯನ್ನು ಕರೆತರಲು ಇಬ್ಬರು ಯಮಭಟರನ್ನು ಕಳುಹಿಸಿದರು. ಆಗ ಯಮದೂತರು ಹೋಗಿ ಆ ಮುದುಕಿಯ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ದಾರಿಯಲ್ಲಿ ಅವರಿಗೆ ಒಂದು ದೊಡ್ಡ ನದಿ ಕಾಣಿಸಿತು. ಆಗ ಅಲ್ಲಿ ಯಮದೂತರು ಮುದುಕಿಯನ್ನು ಕೇಳುತ್ತಿದ್ದಾರೆ, ನೀನು ಎಂದಾದರೂ ಗೋದಾನ ಮಾಡಿದ್ದೀಯಾ? ಏಕೆಂದರೆ ನಾವು ಇಲ್ಲಿಂದ ಮುಂದೆ ಹೋಗಬೇಕೆಂದರೆ ಈ ನದಿಯನ್ನು ದಾಟಬೇಕು. ಯಾರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಗೋದಾನ ಮಾಡಿರುತ್ತಾರೋ ಅವರೇ ಈ ನದಿಯನ್ನು ದಾಟಬಲ್ಲರು. ಯಮದೂತರು ಹೇಳಿದ ಮಾತು ಕೇಳಿ ಆ ಮುದುಕಿ ಸ್ವಚ್ಛ ಮನಸ್ಸಿನಿಂದ ಗೋಮಾತೆಯನ್ನು
ಧ್ಯಾನಿಸಿದಳು, ಏಕೆಂದರೆ ಅವಳು ಗೋದಾನ ಮಾಡಿದ್ದಳು. ಆಗ ಅಲ್ಲಿ ಒಂದು ಹಸು ಪ್ರತ್ಯಕ್ಷವಾಯಿತು. ಆ ಹಸುವಿನ ಬಾಲವನ್ನು ಹಿಡಿದು ಆ ಮುದುಕಿ ಆ ನದಿಯನ್ನು ದಾಟಿದಳು. ಆಗ ಆ ಮುದುಕಿ ಯಮದೂತರೊಂದಿಗೆ ಇನ್ನೂ ಸ್ವಲ್ಪ ಮುಂದೆ ಹೋದಳು. ಇನ್ನೂ ಸ್ವಲ್ಪ ದೂರ ಹೋದಾಗ ಒಂದು ಕಾಗೆ ಮುದುಕಿಯ ತಲೆಗೆ ಕುಕ್ಕುತ್ತಿತ್ತು. ಅದನ್ನು ನೋಡಿ ಯಮದೂತರು ಕೇಳುತ್ತಿದ್ದಾರೆ, ನೀನು ಎಂದಾದರೂ ಸಾಧು ಮಹಾತ್ಮರಿಗೆ ಸೇವೆ ಮಾಡಿದ್ದೀಯಾ? ಆಗ ಮುದುಕಿ ಹೇಳುತ್ತಾಳೆ, ನಾನು ಜೀವನ ಪೂರ್ತಿ ಸಾಧು ಮಹಾತ್ಮರಿಗೆ ಸೇವೆ ಮಾಡಿದ್ದೇನೆ, ನಾನು ಅವರನ್ನು ಸತ್ಕರಿಸಿದ್ದೇನೆ. ಯಮದೂತರ ಮಾತು ಕೇಳಿ ಮುದುಕಿ ಸ್ವಚ್ಛ ಮನಸ್ಸಿನಿಂದ ಸಾಧು ಮಹಾತ್ಮರನ್ನು ಧ್ಯಾನಿಸಿದಳು. ಆಗ ಕಾಗೆ ಮುದುಕಿಯನ್ನು ಕುಕ್ಕುವುದನ್ನು ನಿಲ್ಲಿಸಿ ಅಲ್ಲಿಂದ ಹೊರಟು ಹೋಯಿತು. ಇನ್ನು ಸ್ವಲ್ಪ ಮುಂದೆ ಹೋದ ನಂತರ ಹಲವು ಕಪ್ಪು ನಾಯಿಗಳು ಕಾಣಿಸಿದವು. ಆ ನಾಯಿಗಳು ಆ ಮುದುಕಿಯ ದಾರಿಗೆ ಅಡ್ಡವಾಗಿ ನಿಂತವು. ಆಗ ಯಮದೂತರು ಕೇಳುತ್ತಿದ್ದಾರೆ, ನೀನು ಜೀವನದಲ್ಲಿ ಎಂದಾದರೂ ನಾಯಿಗಳಿಗೆ ಆಹಾರ ಇಟ್ಟಿದ್ದೀಯಾ? ಹಾಗಿದ್ದರೆ ಈ ನಾಯಿಗಳು ನೀನು ಮುಂದೆ ಹೋಗಲು ಅಡ್ಡಿಪಡಿಸುವುದಿಲ್ಲ. ಯಮದೂತರು ಹೇಳಿದ ಮಾತು ಕೇಳಿ ಮುದುಕಿ ನಾಯಿಗಳನ್ನು ಧ್ಯಾನಿಸಿದಳು. ಆಗ ಆ ನಾಯಿಗಳು ಹಿಂತಿರುಗಿ ಹೊರಟು ಹೋದವು. ಯಮದೂತರು ಇನ್ನು ಸ್ವಲ್ಪ ಮುಂದೆ ಹೋದ ನಂತರ ಮುದುಕಿಯ ಕಾಲುಗಳಿಗೆ ಮುಳ್ಳುಗಳು ಚುಚ್ಚುತ್ತಿದ್ದವು. ಆಗ ಯಮದೂತರು ಕೇಳುತ್ತಿದ್ದಾರೆ, ಮುದುಕಿ, ನೀನು ಜೀವನದಲ್ಲಿ ಎಂದಾದರೂ ಪಾದರಕ್ಷೆಗಳನ್ನು ಯಾರಿಗಾದರೂ ದಾನ ಮಾಡಿದ್ದೀಯಾ? ಮುದುಕಿ ತನ್ನ ಜೀವನದಲ್ಲಿ ಹಲವು ಬಾರಿ ಪಾದರಕ್ಷೆಗಳನ್ನು ದಾನ ಮಾಡಿದ್ದಳು. ಆದ್ದರಿಂದ ಮುದುಕಿ ಪಾದರಕ್ಷೆಗಳನ್ನು ನೆನೆಸಿಕೊಂಡಳು. ಅವಳು ನೋಡುತ್ತಿದ್ದಂತೆಯೇ ಮುದುಕಿಯ ಕಾಲುಗಳಿಗೆ ಪಾದರಕ್ಷೆಗಳು ಬಂದವು. ಯಮದೂತರು ಇನ್ನೂ ಸ್ವಲ್ಪ ಮುಂದೆ ಹೋದರು. ಯಮದೂತರು ಆ ಮುದುಕಿಯನ್ನು ಧರ್ಮರಾಜನ ಬಳಿಗೆ ಕರೆದುಕೊಂಡು ಹೋದರು. ಆಗ ಯಮಧರ್ಮರಾಯನು ಚಿತ್ರಗುಪ್ತನನ್ನು ಕೇಳುತ್ತಿದ್ದಾರೆ, ಈ ಮುದುಕಿ ಜೀವನದಲ್ಲಿ ಎಂತ ಕರ್ಮಗಳನ್ನು ಮಾಡಿದ್ದಾಳೆ? ಆಗ ಚಿತ್ರಗುಪ್ತನು ಮುದುಕಿಯ ಲೆಕ್ಕವನ್ನು ನೋಡುತ್ತಿದ್ದಾರೆ. ಈ ಮುದುಕಿ ಜೀವನದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾಳೆ, ಜೊತೆಗೆ ಕೆಟ್ಟ ಕೆಲಸಗಳನ್ನು ಕೂಡ ಮಾಡಿದ್ದಾಳೆ. ಅವೆಲ್ಲವನ್ನು ನೋಡಿ ಚಿತ್ರಗುಪ್ತನು ಯಮಧರ್ಮರಾಯನಿಗೆ ಹೇಳುತ್ತಾರೆ, ಯಮಧರ್ಮರಾಯ, ಈ ಮುದುಕಿ ಜೀವನದಲ್ಲಿ ಬಹಳ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾಳೆ, ಯಾವಾಗಲೂ ಭಗವಂತನ ಭಜನೆ ಮಾಡಿದ್ದಾಳೆ. ಆದರೆ ಅವಳು ಜೀವನದಲ್ಲಿ ಒಂದೇ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾಳೆ. ಆ ಕಾರಣದಿಂದಲೇ ಈಕೆಗೆ ಆ ಪುಣ್ಯದ ಫಲಗಳು ಲಭಿಸುವುದಿಲ್ಲ. ಆದ್ದರಿಂದ ಈಕೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆಗ ಆ ಮುದುಕಿ ಯಮಧರ್ಮರಾಜನನ್ನು ಕೇಳುತ್ತಾಳೆ, ನಾನು ಅಂತ ತಪ್ಪೇನು ಮಾಡಿದೆ ಸ್ವಾಮಿ? ನಾನು ಮಾಡಿದ ಪುಣ್ಯ ಪೂಜೆಗಳಲ್ಲಿ ಎಂತ ಕೊರತೆ ಇದೆ? ಯಾವ ಕಾರಣದಿಂದ ನಾನು ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ಕೇಳುತ್ತಾಳೆ. ಆಗ ಯಮಧರ್ಮರಾಯನು ಹೇಳುತ್ತಾರೆ, ನೀನು ಮಾಡಿದ ತಪ್ಪಿನಿಂದ ನಿನ್ನ ಪೂರ್ವಿಕರ ಆತ್ಮಗಳು ಇನ್ನೂ ತಿರುಗಾಡುತ್ತಿವೆ. ನೀನು ಕೂಡ ಹಾಗೆಯೇ ತಿರುಗಾಡುತ್ತಿರಬೇಕು. ನೀನು ನಿನ್ನ ಮನೆಯ ಒಳಗೆ ನಾಯಿಯನ್ನು ಸಾಕಿದ್ದೆ. ಆ ನಾಯಿ ನಿನ್ನ ಮನೆಯಲ್ಲೆಲ್ಲ ತಿರುಗಾಡುತ್ತಿತ್ತು. ಆ ಕಾರಣದಿಂದಲೇ ನೀನು ಮಾಡಿದ ದಾನ ಪುಣ್ಯಗಳ ಫಲವೆಲ್ಲವೂ ನಾಶವಾಗಿ ಹೋಯಿತು. ಯಾವ ಮನೆಯಲ್ಲಿ ನಾಯಿಗಳನ್ನು ಸಾಕುತ್ತಾರೋ ಆ ಮನೆಯಲ್ಲಿ ದೇವತೆಗಳು ಭೋಜನ ಮಾಡುವುದಿಲ್ಲ. ನಾಯಿ ಮನೆಯಲ್ಲಿದ್ದರೆ ಯಾರಾದರೂ ಮರಣ ಹೊಂದಿದರೆ ದೇವತೆಗಳಿಗೆ ತಲುಪಬೇಕಾದ ವಸ್ತುಗಳನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ. ನಾಯಿಗಳನ್ನು ಮುಟ್ಟುವುದರಿಂದ ಬ್ರಾಹ್ಮಣರು ಮಾಡುವ ಯಜ್ಞಗಳಿಗೂ ಫಲ ಸಿಗುವುದಿಲ್ಲ. ನಾಯಿಗಳ ದೃಷ್ಟಿ ಯಾವ ಭೋಜನದ ಮೇಲೆ ಬೀಳುತ್ತದೆಯೋ ಆ ಭೋಜನವು ತಿನ್ನಲು ಯೋಗ್ಯವಾಗುವುದಿಲ್ಲ. ನಾಯಿಗಳು ಯಾರನ್ನು ವಾಸನೆ ನೋಡುತ್ತವೆಯೋ ಅವರು ಅಪವಿತ್ರರಾಗುತ್ತಾರೆ. ಈ ಕರ್ಮಗಳ ಕಾರಣದಿಂದ ನಾಯಿಗಳನ್ನು ಎಂದಿಗೂ ಮನೆಯ ಒಳಗೆ ಸಾಕಬಾರದು. ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳುತ್ತಾರೆ, ಪಾರ್ವತಿ, ಯಾವ ಮನುಷ್ಯನು ನಾಯಿಗಳನ್ನು ಸಾಕುತ್ತಾನೋ ಅವನು ನಾಯಿಗಳನ್ನು ಮನೆಯ ಒಳಗೆ ಬರಲು ಬಿಡಬಾರದು. ನಾಯಿಗಳು ಮನೆಯೊಳಗೆ ಪ್ರವೇಶ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಅವರ ಮನೆಯಲ್ಲಿ ಯಾವಾಗಲೂ ದೌರ್ಭಾಗ್ಯ ಇರುತ್ತದೆ. ಪಾರ್ವತಿ, ದ್ವಾಪರ ಯುಗದಲ್ಲಿ ಯುಧಿಷ್ಠಿರನು ನಾಯಿಯ ಜೊತೆಗಿದ್ದ ಕಾರಣ ಸ್ವರ್ಗದ ಹೊರಗೆ ನಿಲ್ಲಬೇಕಾಯಿತು. ಯುಧಿಷ್ಠಿರನು ಶ್ರೀ ಮಹಾವಿಷ್ಣುವನ್ನು ಕೇಳುತ್ತಾನೆ, ನನ್ನ ಜೊತೆ ಇಲ್ಲಿಯವರೆಗೆ ಬಂದ ಈ ನಾಯಿಯನ್ನು ನಾನು ಏಕೆ ಸ್ವರ್ಗಲೋಕಕ್ಕೆ ಕರೆತರಬಾರದು? ಆಗ ಶ್ರೀ ಮಹಾವಿಷ್ಣು ಹೇಳುತ್ತಾರೆ, ನಾಯಿಗಳನ್ನು ಸಾಕುವವರಿಗೆ ಸ್ವರ್ಗಲೋಕಕ್ಕೆ ಬರುವ ಅರ್ಹತೆ ಇಲ್ಲ. ನಾಯಿಗಳನ್ನು ಮನೆಯೊಳಗೆ ಸಾಕುವವರು ಮಾಡುವ ಯಜ್ಞ ಪುಣ್ಯ ಕರ್ಮಗಳ ಫಲವನ್ನು ಕ್ರೋಜ ವಚಸ್ತು ಎಂಬ ರಾಕ್ಷಸನು ಹರಿಸುತ್ತಾನೆ. ಆ ಮನೆಯವರು ಯಾವುದೇ ದಾನ ಪುಣ್ಯ ಯಜ್ಞ ಹವನ ಎಂತ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಅವುಗಳ ಫಲವೆಲ್ಲವೂ ನಿಷ್ಫಲವಾಗುತ್ತವೆ. ಆದ್ದರಿಂದ ನಾಯಿಗಳನ್ನು ಮನೆಯೊಳಗೆ ಸಾಕುವುದು ಸಂಪೂರ್ಣವಾಗಿ ನಿಷಿದ್ಧ. ಮತ್ತೆ ಮುಂದೆ ಪರಮೇಶ್ವರನು ಮಾತನಾಡುತ್ತಾ, ಪಾರ್ವತಿ, ನಾಯಿಗಳನ್ನು ಸಂರಕ್ಷಿಸಬೇಕು, ಅವುಗಳಿಗೆ ಭೋಜನ ನೀಡಬೇಕು. ಮನೆಯಲ್ಲಿ ಮಾಡಿದ ಭೋಜನದಲ್ಲಿ ಸ್ವಲ್ಪ ಭಾಗ ನಾಯಿಗೂ ಸಹ ಅಧಿಕಾರವಿರುತ್ತದೆ. ನಾಯಿಗಳನ್ನು ಎಂದಿಗೂ ಒಡೆಯಬಾರದು. ಹೊಸ್ತಿಲಲ್ಲಿ ಇಟ್ಟು ಅವುಗಳಿಗೆ ಸೇವೆ ಮಾಡಬೇಕು ಹೊರತು ಮನೆಯೊಳಗೆ ಅಲ್ಲ. ಮನೆಯ ಹೊರಗೆ ನಾವು ನಾಯಿಗಳಿಗೆ ಸೇವೆ ಮಾಡಬೇಕು. ಮನೆಯೊಳಗೆ ಕೇವಲ ಅತಿಥಿಗಳಿಗೆ ಮತ್ತು ಗೋವುಗಳಿಗೆ ಮಾತ್ರ ಸ್ಥಾನವಿದೆ. ಅವುಗಳಿಗೆ ನಾವು ಸೇವೆ ಮಾಡಬೇಕು. ಮನೆಯ ಹೊರಗೆ ಯಾವ
ಯಾವಾಗಲೂ ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ಭೋಜನವನ್ನು ಇಡಬೇಕು. ಈ ಕಲಿಯುಗದಲ್ಲಿ ಮನುಷ್ಯರು ಎಂತ ಮೂರ್ಖರಾಗಿದ್ದಾರೆಂದರೆ ಹಸುಗಳನ್ನು, ವಯಸ್ಸಾದ ತಂದೆ ತಾಯಿಗಳನ್ನು ಮನೆಯಿಂದ ಹೊರಗೆ ಕಳಿಸುತ್ತಿದ್ದಾರೆ. ಆದರೆ ನಾಯಿಗಳನ್ನು ಮನೆಯೊಳಗೆ ಸಾಕುತ್ತಿದ್ದಾರೆ. ಅವುಗಳಿಗೆ ಮನೆಯೊಳಗೆ ತಟ್ಟೆಯಲ್ಲಿ ಭೋಜನ ಇಡುತ್ತಿದ್ದಾರೆ. ಮನೆಯೊಳಗೆ ಮಂಚದ ಮೇಲೆ ಮಲಗಿಸಿಕೊಳ್ಳುತ್ತಿದ್ದಾರೆ. ಮನೆಯೊಳಗೆ ಅವುಗಳಿಗೆ ತುಂಬಾ ಸ್ವತಂತ್ರ ಕೊಡುತ್ತಿದ್ದಾರೆ. ನಾಯಿಗಳು ಮನೆಯ ಪ್ರತಿ ಕೋಣೆಯಲ್ಲೂ ತಿರುಗಾಡುತ್ತಿದ್ದರೆ ನೆಗೆಟಿವ್ ಎನರ್ಜಿ ಬಿಡುಗಡೆಯಾಗುತ್ತದೆ. ಆದ್ದರಿಂದ ಆ ಮನೆಗೆ ದೌರ್ಭಾಗ್ಯ ಬರುತ್ತದೆ. ಆ ಮನೆಯಲ್ಲಿ ವಾಸ ಮಾಡುವವರೆಲ್ಲರೂ ಯಾವಾಗಲೂ ಯಾವುದೋ ಒಂದು ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ. ಯಾವ ಮನೆಯಲ್ಲಿ ಹೀಗೆ ನಡೆಯುತ್ತಿರುತ್ತದೆಯೋ ಆ ಮನೆಯವರು ಪತನ ಹೊಂದುವ ಅವಕಾಶಗಳು ತುಂಬಾ ಹೆಚ್ಚಾಗಿವೆ. ಅದಕ್ಕೆ ಸ್ವರ್ಗಕ್ಕೆ ಹೋಗಬೇಕೆಂದರೂ, ಸುಖಗಳನ್ನು ಅನುಭವಿಸಬೇಕೆಂದರೂ, ಮನೆಗೆ ಸುಖ ಸಮೃದ್ಧಿ ಬರಬೇಕೆಂದರೂ, ಜೀವನವು ಪತನವಾಗಬೇಕೆಂದರೂ ಹಸುಗಳನ್ನು, ವಯಸ್ಸಾದ ತಂದೆ ತಾಯಿಗಳನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ನಾಯಿಗಳನ್ನು ಮನೆಯ ಹೊರಗಿಡಬೇಕು. ನಾಯಿಗಳನ್ನು ಮನೆಯ ಮಂಚಗಳ ಮೇಲೆ ಮಲಗಿಸಿಕೊಳ್ಳುವುದರಿಂದ ಆ ಮನೆ ಪತನವಾಗುತ್ತದೆ. ನಾಯಿಗಳನ್ನು ಸಾಕುವುದು ತಪ್ಪಲ್ಲ, ಮನೆಯೊಳಗೆ ಸಾಕುವುದು ತಪ್ಪು. ನಾಯಿಗಳಿಗೆ ಅವುಗಳ ಸ್ಥಾನವನ್ನು ಅವುಗಳಿಗೆ ನೀಡಬೇಕು. ಭೋಜನವನ್ನು ಇಡಬೇಕು. ನಾಯಿಗಳಿಗೆ ಭೋಜನ ನೀಡುವುದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಆಕರ್ಷಿಸಲ್ಪಡುತ್ತದೆ. ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರ ಹೋಗುತ್ತದೆ. ನಾಯಿಗಳು ಭೂತ, ಪ್ರೇತ, ಆತ್ಮಗಳನ್ನು ತಡೆಯಬಲ್ಲವು. ಅವುಗಳನ್ನು ನಾಯಿಗಳು ನೋಡಬಲ್ಲವು. ಯಾವ ಮನೆಯವರು ನಾಯಿಗಳಿಗೆ ಭೋಜನ ನೀಡುತ್ತಾರೋ ಅಂತ ಮನೆಗೆ ಎಂದಿಗೂ ಕೆಟ್ಟ ಆತ್ಮಗಳು ಪ್ರವೇಶಿಸಲಾರವು. ನಾಯಿಗಳಿಗೆ ಊಟ ನೀಡುವುದರಿಂದ ಜಾತಕ ಚಕ್ರದಲ್ಲಿ ಶನಿಗ್ರಹವು ಬಲಗೊಳ್ಳುವುದರ ಜೊತೆಗೆ ಜಾತಕ ಚಕ್ರದಲ್ಲಿ ರಾಹುಕೇತು ದೋಷಗಳಿದ್ದರೆ ಅವು ಕೂಡ ನಿವಾರಣೆಯಾಗುತ್ತವೆ. ನಾಯಿಗಳಿಗೆ ಊಟ ಹಾಕುವುದರಿಂದ ಆ ಮನೆಯವರಿಗೆ ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ. ಯಾವ ಮನೆಯವರು ನಾಯಿಗಳಿಗೆ ಭೋಜನ ನೀಡುತ್ತಾರೋ ಆ ಮನೆಯವರು ಯಾವಾಗಲೂ ಸುರಕ್ಷಿತರಾಗಿರುತ್ತಾರೆ. ಅವರಿಗೆ ದುರ್ಘಟನೆಗಳು ಸಂಭವಿಸುವುದಿಲ್ಲ. ಏಕೆಂದರೆ ನಾಯಿಗಳು ಮುಂದೆ ನಡೆಯಲಿರುವ ದುರ್ಘಟನೆಗಳನ್ನು ಮೊದಲೇ ಪತ್ತೆ ಹಚ್ಚಬಲ್ಲವು. ಆದ್ದರಿಂದ ನಾಯಿಗಳನ್ನು ಸಾಕುವುದಾದರೆ ಮನೆಯೊಳಗೆ ಅಲ್ಲ, ಮನೆಯ ಹೊರಗೆ ತನ್ನಿ. ನಾಯಿಗಳನ್ನು ಮನೆಯ ಹೊರಗಿಟ್ಟು ಸಾಕುವುದರಿಂದ ಆ ಮನೆಯವರಿಗೆ ದಿನದಿಂದ ದಿನಕ್ಕೆ ಉನ್ನತಿ ಹೆಚ್ಚುತ್ತಾ ಹೋಗುತ್ತದೆ. ಈ ಮಾತುಗಳನ್ನು ಕೇಳಿದ ಮುದುಕಿ ಆಶ್ಚರ್ಯಚಕಿತಳಾದಳು. ಆಗ ಆ ಮುದುಕಿ ಯಮಧರ್ಮರಾಜನಿಗೆ, ಯಮಧರ್ಮರಾಯನೇ, ದಯವಿಟ್ಟು ನನಗೆ ಕೇವಲ 7 ದಿನಗಳ ಸಮಯ ಕೊಡಿ. ನಾನು ಮರಳಿ ಭೂಲೋಕಕ್ಕೆ ಹೋಗುತ್ತೇನೆ. ದಯವಿಟ್ಟು ನನ್ನನ್ನು ಭೂಲೋಕಕ್ಕೆ ಕಳುಹಿಸಿ. ನಾನು ಹೋಗಿ ನಾಯಿಯನ್ನು ಹೊರಗೆ ಒಂದು ಒಳ್ಳೆ ಜಾಗದಲ್ಲಿ ಇಡುತ್ತೇನೆ. ಮತ್ತೆ ಪೂಜಾದಿ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ. ದಾನ ಪುಣ್ಯಗಳನ್ನು ಮಾಡುತ್ತೇನೆ. ಭಗವಂತನ ನಾಮಸ್ಮರಣೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಮುದುಕಿ ಹೇಳಿದ ಮಾತುಗಳನ್ನು ಕೇಳಿದ ಯಮಧರ್ಮರಾಯನು ಅವಳನ್ನು ಮತ್ತೆ ಮರಳಿ ಭೂಲೋಕಕ್ಕೆ ಕಳುಹಿಸಿದರು. ಈಗ ಆ ಮುದುಕಿ ಮರಳಿ ಭೂಲೋಕಕ್ಕೆ ಬಂದಳು. ಊರಿನ ಜನರು ಆ ಮುದುಕಿಯನ್ನು ನೋಡಿ ಎಲ್ಲರೂ ಭಯಭೀತರಾದರು. ಅವಳನ್ನು ನೋಡಿದೊಡನೆ ಅವರೆಲ್ಲರೂ ಓಡಿ ಹೋಗುತ್ತಿದ್ದರು. ಭೂತ ಬಂತು, ಓಡಿ ಓಡಿ ಎಂದು ಕೂಗುತ್ತಿದ್ದರು. ಮುದುಕಿ ತನ್ನ ಮಗ ಮತ್ತು ಸೊಸೆಯ ಬಳಿಗೆ ಹೋದಳು. ಅವರು ಸಹ ಅವಳನ್ನು ನೋಡಿ ಹೆದರಿದರು. ಅವರು ಬಾಗಿಲು ಹಾಕಿಕೊಂಡರು, ಕಿಟಕಿಗಳನ್ನು ಮುಚ್ಚಿಕೊಂಡರು. ಆ ನಂತರ ಆ ಮುದುಕಿ ತನ್ನ ಮಗ ಸೊಸೆಗೆ ಹೇಳಿದಳು, ನನಗೆ ಯಮಧರ್ಮರಾಜನು 7 ದಿನಗಳ ಕಾಲ ಸಮಯ ಕೊಟ್ಟಿದ್ದಾರೆ. ನಾನು ಮಾಡಿದ ಪೂಜೆಗಳಲ್ಲಿ ಒಂದು ಕೊರತೆ ಉಳಿದು ಹೋಗಿದೆ. ಅದನ್ನು ನಾನು ಪೂರ್ಣಗೊಳಿಸಲು ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ನೋಡಿ ನೀವು ಹೆದರಬೇಕಾಗಿಲ್ಲ. ಎಷ್ಟು ದಿನ ನಾನು ಮನೆಯೊಳಗೆ ನಾಯಿಯನ್ನು ಸಾಕಿದ್ದೆ. ನನಗೆ ತಿಳಿದಿರಲಿಲ್ಲ ಮನೆಯೊಳಗೆ ನಾಯಿ ಸಾಕುವುದರಿಂದ ನನಗೆ ಈಗ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತಿಲ್ಲ. ನಾನು ಮಾಡಿದ ಪುಣ್ಯ ದಾನಗಳೆಲ್ಲವೂ ನಿಷ್ಫಲವಾಗಿವೆ. ಅದಕ್ಕಾಗಿಯೇ ನಾನು ಈ ನಾಯಿ ಇರಲು ಮನೆಯ ಹೊರಗೆ ಒಂದು ಜಾಗವನ್ನು ವ್ಯವಸ್ಥೆ ಮಾಡಿದ್ದೇನೆ. ಪ್ರತಿದಿನ ಈ ನಾಯಿಗೆ ಆಹಾರ ನೀಡುತ್ತೇನೆ. ಹಾಗೆಯೇ ಪುಣ್ಯ ದಾನಗಳನ್ನು ಮಾಡುತ್ತೇನೆ. ಭಗವಂತನ ಪೂಜೆ ಮಾಡುತ್ತೇನೆ. ಅವನ ಯಜ್ಞಗಳನ್ನು ಮಾಡುತ್ತೇನೆ. ಆಗ ನಾನು ಮಾಡಿದ ಪುಣ್ಯ ದಾನಗಳ ಫಲ ನನಗೆ ದೊರೆಯುತ್ತದೆ. ನನಗೆ ಸ್ವರ್ಗ ಲೋಕದಲ್ಲಿ ಸ್ಥಾನ ಸಿಗುತ್ತದೆ. ಆ ಮುದುಕಿಯ ಮಾತುಗಳನ್ನು ಕೇಳಿದ ಆಕೆಯ ಮಗ ಸೊಸೆ ಅವಳ ಮಾತುಗಳನ್ನು ನಂಬಿದರು. ಕೊನೆಗೆ ಆಕೆ ಮನೆಯಲ್ಲಿರಲು ಅನುಮತಿ ನೀಡಿದರು. ಹಾಗೆಯೇ ಪೂಜಾದಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಬೇಕಾದ ಎಲ್ಲ ಸಾಮಾನುಗಳನ್ನು ತಂದುಕೊಟ್ಟರು. ಮನೆಯೊಳಗೆ ಬಂದ ನಂತರ ಮುದುಕಿ ನಾಯಿಯನ್ನು ಹೊರಗೆ ಕೊಂಡೊಯ್ದು ಅದಕ್ಕೆ ಒಂದು ಒಳ್ಳೆಯ ಜಾಗವನ್ನು ವ್ಯವಸ್ಥೆ ಮಾಡಿದಳು. ಅಲ್ಲಿಯೇ ಊಟವನ್ನು ನೀಡುತ್ತಿದ್ದಳು. ಮುದುಕಿ ಭಗವಂತನ ಭಜನೆ ಪ್ರಾರ್ಥನೆಗಳನ್ನು ಮಾಡಿದಳು. ಭಗವಂತನಿಗೆ ನೈವೇದ್ಯ ಇಟ್ಟಳು. ದಾನ ಧರ್ಮ ಹವನ ಯಜ್ಞಗಳನ್ನು ಮಾಡಿದಳು. ಹಸುವಿಗೆ ಭೋಜನ ಇಟ್ಟಳು. 7 ದಿನಗಳ ನಂತರ ಆ ಮುದುಕಿ ಮಾಡಿದ ಕೆಲಸಗಳಿಗೆ ಯಮಧರ್ಮರಾಯನು ಸಂತುಷ್ಟನಾಗಿ ದಿವ್ಯ ವಿಮಾನವನ್ನು ಭೂಲೋಕಕ್ಕೆ ಕಳುಹಿಸಿದರು. ಆ ದಿವ್ಯ ವಿಮಾನವನ್ನು ನೋಡಿ ಅಲ್ಲಿನ ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಊರಿನವರೆಲ್ಲ
ನಾವೆಲ್ಲರೂ ಸ್ವರ್ಗಲೋಕದಿಂದ ಬಂದ ಆ ದಿವ್ಯ ವಿಮಾನವನ್ನು ನೋಡಿ ಅವರೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾರೆ, ಈ ಮುದುಕಿ ಈಗ ಸ್ವರ್ಗಕ್ಕೆ ಹೋಗುತ್ತಿದ್ದಾಳೆ, ನಾವೆಲ್ಲರೂ ಈ ವಿಮಾನದಲ್ಲಿ ಕುಳಿತರೆ ನಮಗೂ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಆಗ ತಕ್ಷಣ ಊರಿನವರೆಲ್ಲರೂ ಸ್ವರ್ಗಲೋಕದಿಂದ ಬಂದ ಆ ವಿಮಾನದಲ್ಲಿ ಕುಳಿತುಕೊಳ್ಳಲು ಪ್ರಯತ್ನಿಸಿದರು. ಆಗ ಆ ಮುದುಕಿ ಹೇಳುತ್ತಾಳೆ, ನೀವೆಲ್ಲರೂ ಯಮಧರ್ಮರಾಜನ ಕಥೆಯನ್ನು ಕೇಳಿಲ್ಲ, ಆದ್ದರಿಂದ ನೀವು ನನ್ನ ಜೊತೆ ಬರಲು ಅರ್ಹರಲ್ಲ. ನೀವು ದಾನ ಧರ್ಮಗಳನ್ನು ಮಾಡಿಲ್ಲ, ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಸೇವೆ ಮಾಡಿಲ್ಲ, ಹಸಿದವರಿಗೆ ಊಟವನ್ನು ನೀಡಿಲ್ಲ, ಯಜ್ಞ ಹವನ ಪುಣ್ಯಗಳನ್ನು ಮಾಡಿಲ್ಲ. ಈ ಕಾರಣದಿಂದ ನೀವು ಸ್ವರ್ಗಕ್ಕೆ ಬರಲು ಅರ್ಹರಲ್ಲ. ನನ್ನ ಜೊತೆ ನಮ್ಮ ಪಕ್ಕದ ಮನೆಯವರು ಮಾತ್ರ ಬರಬಹುದು, ಏಕೆಂದರೆ ಅವರು ನನ್ನ ಜೊತೆ ಕುಳಿತು 7 ದಿನಗಳ ಕಾಲ ಕಥೆಯನ್ನು ಕೇಳಿದ್ದಾರೆ, ಪೂಜೆ ಮಾಡಿದ್ದಾರೆ, ದಾನ ಧರ್ಮ ಮಾಡಿದ್ದಾರೆ, ಸ್ವಚ್ಛ ಮನಸ್ಸಿನಿಂದ ಈಶ್ವರನನ್ನು ಪ್ರಾರ್ಥಿಸಿದ್ದಾರೆ. ಆಗ ಆ ಮುದುಕಿಯ ಮಾತು ಕೇಳಿ ಊರಿನವರೆಲ್ಲರೂ ಹೇಳುತ್ತಾರೆ, ಅಜ್ಜಿ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ನಮಗೂ ಈಶ್ವರನ ಮಹಿಮೆಯನ್ನು ಕೇಳಿಸು, ಆಗ ನಮಗೂ ಸಹ ಪುಣ್ಯ ಲಭಿಸುತ್ತದೆ ಎಂದು ಹೇಳುತ್ತಾರೆ. ಊರಿನವರ ಮಾತು ಕೇಳಿ ಆ ಮುದುಕಿ ಊರಿನವರೆಲ್ಲರಿಗೂ ಭಗವಂತನ ಕಥೆಯನ್ನು ವಿವರಿಸಿದಳು. ಊರಿನವರೆಲ್ಲರೂ ಭಗವಂತನ ಮಹಿಮೆಯನ್ನು ಕೇಳಿದರು. ಆಗ ಅವರೆಲ್ಲರೂ ಆ ದಿವ್ಯ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ತೆರಳಿದರು. ಸ್ವರ್ಗ ಲೋಕದಲ್ಲಿ ಅವರೆಲ್ಲರನ್ನು ನೋಡಿ ಯಮಧರ್ಮರಾಜನು ಹೇಳುತ್ತಾನೆ, ನಾನು ಕೇವಲ ಈ ಮುದುಕಿಗಾಗಿ ಈ ದಿವ್ಯ ವಿಮಾನವನ್ನು ಕಳುಹಿಸಿದೆ, ನೀವೆಲ್ಲರೂ ಇಲ್ಲಿ ಹೇಗೆ ಬಂದಿರಿ? ಆಗ ಆ ಮುದುಕಿ ಯಮಧರ್ಮರಾಯನಿಗೆ ಹೇಳುತ್ತಾಳೆ, ನನ್ನ ಜೀವನದಲ್ಲಿ ನಾನು ಗಳಿಸಿದ ಪುಣ್ಯದಲ್ಲಿ ಅರ್ಧ ಭಾಗವನ್ನು ಇವರೆಲ್ಲರಿಗೂ ನೀಡಿಬಿಟ್ಟೆನು, ಅದಕ್ಕಾಗಿಯೇ ಇವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಯಿತು, ಇವರೆಲ್ಲರನ್ನು ಸ್ವರ್ಗಲೋಕದಲ್ಲಿ ಇರಲು ಬಿಡಿ ಎಂದು ಆ ಮುದುಕಿ ಯಮಧರ್ಮರಾಯನನ್ನು ಕೇಳುತ್ತಾಳೆ. ಆಗ ಯಮಧರ್ಮರಾಯನು ಆ ಮುದುಕಿಯ ಮಾತುಗಳನ್ನು ಕೇಳಿ ಅವರು ಸ್ವರ್ಗಲೋಕದಲ್ಲಿರಲು ಅನುಮತಿಯನ್ನು ನೀಡಿದರು. ಪರಮೇಶ್ವರನು ಹೇಳುತ್ತಾರೆ, ಪಾರ್ವತಿ, ಆದ್ದರಿಂದ ನಾಯಿಗಳನ್ನು ಮನೆಯೊಳಗೆ ಸಾಕಬಾರದು, ನಾಯಿಗಳನ್ನು ಸಾಕುವುದಾದರೆ ಮನೆಯ ಹೊರಗೆ ಸಾಕಬೇಕು. ನಾಯಿಗಳನ್ನು ಮನೆಯಲ್ಲಿ ಸಾಕುವುದರಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗುವುದಿಲ್ಲ, ಪೂರ್ವಿಕರ ಆತ್ಮಕ್ಕೆ ಮೋಕ್ಷ ಲಭಿಸುವುದಿಲ್ಲ, ಅಂತ ಮನೆ ಎಂದಿಗೂ ಉನ್ನತ ಸ್ಥಾನಕ್ಕೆ ಏರುವುದಿಲ್ಲ. ಅದೇ ಮನೆಯ ಹೊರಗೆ ನಾಯಿಗಳಿಗೆ ಊಟವನ್ನು ನೀಡುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಆಕರ್ಷಿಸಲ್ಪಡುತ್ತದೆ. ಆ ಕಾರಣದಿಂದ ಆ ಮನೆಯ ಮೇಲೆ ಯಾವಾಗಲೂ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆ, ಆ ಮನೆಯು ಯಾವಾಗಲೂ ಉದ್ಧಾರವಾಗುತ್ತದೆ. ಆ ಮನೆಯಲ್ಲಿರುವವರಿಗೆ ಯಾವುದೇ ವಿಪತ್ತುಗಳು ಬರಲಿದ್ದರೆ ಅವೆಲ್ಲವೂ ಹರಿದು ಹೋಗುತ್ತವೆ. ನಿಮ್ಮೆಲ್ಲರಿಗೂ ಈ ಕಥೆಯ ಮೂಲಕ ಅರ್ಥವಾಗಿರಬೇಕು, ನಾಯಿಗಳನ್ನು ಮನೆಯಲ್ಲಿ ಸಾಕಬೇಕೆ ಅಥವಾ ಹೊರಗೆ ಸಾಕಬೇಕೆ ಎಂದು. ನಾಯಿಗಳನ್ನು ಯಾವಾಗಲೂ ಮನೆಯ ಹೊರಗಿನ ಪ್ರದೇಶದಲ್ಲಿ ಇಡಬೇಕು, ಆಗ ಮಾತ್ರ ಆ ಮನೆಯಲ್ಲಿ ಯಾವಾಗಲೂ ಸುಖ ಸಮೃದ್ಧಿಗಳು ಹೆಚ್ಚುತ್ತಾ ಬರುತ್ತವೆ, ಅದರೊಂದಿಗೆ ಸ್ವರ್ಗದ ಪ್ರಾಪ್ತಿಯೂ ಆಗುತ್ತದೆ. ಫ್ರೆಂಡ್ಸ್, ಇನ್ನು ಈ ವಿಡಿಯೋದ ವಿಷಯಕ್ಕೆ ಬಂದ್ರೆ, ನಾಯಿ ತುಂಬಾ ವಿಶ್ವಾಸಾರ್ಹ ಪ್ರಾಣಿ, ನಾಯಿ ಬಹಳ ಶಕ್ತಿಶಾಲಿ, ನಾಯಿ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುತ್ತದೆ, ಅದೇ ರೀತಿ ಪಾಸಿಟಿವ್ ಎನರ್ಜಿಯನ್ನು ಕೂಡ ಗ್ರಹಿಸುತ್ತದೆ. ಅನೇಕರು ಮನೆಗಳಲ್ಲಿ ನಾಯಿಗಳನ್ನು ಸಾಕುತ್ತಾರೆ. ನಾಯಿಗಳನ್ನು ಸಾಕುವುದರಿಂದ ಮನುಷ್ಯನ ಮೇಲಿರುವ ಕೆಟ್ಟ ಪ್ರಭಾವವನ್ನು ನಾಯಿ ತಾನು ತೆಗೆದುಕೊಳ್ಳುತ್ತದೆ. ನಾಯಿ ಬಹಳ ವಿಶ್ವಾಸಾರ್ಹ ಪ್ರಾಣಿ, ನಾಯಿಗಳನ್ನು ಬಯ್ಯಬಾರದು. ನಾಯಿ ಮನುಷ್ಯನಲ್ಲಿನ ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಗ್ರಹಿಸುತ್ತವೆ. ಹಾಗೆಯೇ ಮನುಷ್ಯನಲ್ಲಿನ ಕೆಟ್ಟದರ ಜೊತೆಗೆ ಮನುಷ್ಯನಿಗಿರುವ ನಕಾರಾತ್ಮಕ ಶಕ್ತಿಯನ್ನು ಗ್ರಹಿಸುತ್ತವೆ. ಅದೇ ರೀತಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಗಮನಿಸುತ್ತವೆ. ಅನಾರೋಗ್ಯಗಳನ್ನು ನಾಯಿಗಳು ಗ್ರಹಿಸುತ್ತವೆ. ನಾಯಿಯನ್ನು ಸಾಕುವುದರಿಂದ ಇಂಥ ಒಳ್ಳೆಯ ಶುಭ ಫಲಿತಾಂಶಗಳು ಬರುತ್ತವೆ. ಹಾಗಂತ ಎಲ್ಲರೂ ನಾಯಿಗಳನ್ನು ಸಾಕಬೇಕೆಂಬ ನಿಯಮವೇನೂ ಇಲ್ಲ. ಇಷ್ಟವಿದ್ದವರು ನಾಯಿಗಳನ್ನು ಸಾಕಿದರೆ ಸಾಕು. ಕೆಲವರನ್ನು ನಾವು ನೋಡುತ್ತಿರುತ್ತೇವೆ, ದೇವಸ್ಥಾನಗಳ ಬಳಿ ನಾಯಿಗಳಿಗೆ ಅನ್ನ ನೀಡುತ್ತಿರುತ್ತಾರೆ. ಕೆಲವರು ಬೀದಿಗಳಲ್ಲಿ ತಿರುಗುವ ನಾಯಿಗಳಿಗೆ ಅನ್ನ ಇಡುತ್ತಿರುತ್ತಾರೆ. ಏಕೆಂದರೆ ನಾಯಿಗೆ ಅನ್ನ ನೀಡುವುದರಿಂದ ಜೀವನದಲ್ಲಿ ಬಹಳ ಬಹಳ ಅದ್ಭುತವಾದ ಫಲಿತಾಂಶ ಬರುತ್ತದೆ, ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ. ಮನುಷ್ಯ ತನ್ನ ಜೀವನದಲ್ಲಿ ನಿಂತು ಹೋದ ಸಂಪಾದನೆಯನ್ನು ಮರಳಿ ಪಡೆಯಲು, ಶನಿಯಿಂದ ಪಾರಾಗಲು, ಶನಿಯು ಜೀವನದಲ್ಲಿ ಮರಳಿ ಬಾರದಿರಲು ಕೂಡ ಇದು ತುಂಬಾ ಉಪಯುಕ್ತವಾಗಿದೆ. ವಿಶೇಷವಾಗಿ ಈ ಅಮಾವಾಸ್ಯೆ ತಿಥಿಯ ದಿನ ಮರೆಯದೆ ನಾಯಿಗೆ ಒಂದು ಮುದ್ದೆ ಅನ್ನವನ್ನು ತೆಗೆದುಕೊಂಡು ಆ ಅನ್ನದಲ್ಲಿ ಒಂದು ಚಿಟಿಕೆ ಅರಿಶಿನ, ಕುಂಕುಮ, ಒಂದು ಚಮಚ ಅಡುಗೆ ಎಣ್ಣೆ ಬೆರೆಸಿ ಆ ನಂತರ ಆ ಅನ್ನದಲ್ಲಿ ಪಲ್ಯವನ್ನು ಬೆರೆಸಿ ಇಡಬಹುದು. ನಂತರ ಅದನ್ನು ಮುದ್ದೆಯಾಗಿ ಮಾಡಿ ಆ ಅನ್ನವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ತೆಗೆದುಕೊಂಡು ಹೋಗಿ ಆ ದ್ವಾರದ ಸುತ್ತಲೂ ದೃಷ್ಟಿ ತೆಗೆಯುವಂತೆ 7 ಬಾರಿ ಪ್ರದಕ್ಷಿಣೆ ಹಾಕಿ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ತಿರುಗಿಸಿ ಆ ನಂತರ ಆ ಅನ್ನವನ್ನು ಬೀದಿ ನಾಯಿಗಳಿದ್ದರೆ ಅವುಗಳನ್ನು ಕರೆದು ತಿನ್ನಲು ಕೊಡಿ. ಅವು ಅನ್ನ ತಿನ್ನುವಾಗ ನೀವು ಅಲ್ಲೇ ನಿಂತು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಳಿ. ನಮ್ಮ ಕಷ್ಟಗಳು ದೂರವಾಗಬೇಕು, ಗ್ರಹ ದೋಷಗಳು
ನಿವಾರಣೆಯಾಗಬೇಕು, ನಮಗೂ ಒಳ್ಳೆಯದಾಗಬೇಕು, ನಮ್ಮ ಜೀವನ ಬದಲಾಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ. ಹೀಗೆ ಸಂಕಲ್ಪ ಮಾಡಿಕೊಂಡರೆ ಬಹಳ ಅದ್ಭುತವಾದ ಫಲಿತಾಂಶ ಬರುತ್ತದೆ. ನಿಮ್ಮ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಈ ಅಮಾವಾಸ್ಯೆ ದಿನ ಹೀಗೆ ಮಾಡುವುದರಿಂದ ನಮಗಿರುವ ಕಷ್ಟಗಳೆಲ್ಲವೂ ತೊಲಗಿ ಹೋಗುತ್ತವೆ. ತಲಾಂತರ ಕುಳಿತು ತಿಂದರೂ ಕರಗದ ಸಂಪತ್ತು ನಮಗೆ ದೊರೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಈ ದಿನ ಯಾರು ನಿಯಮ ನಿಷ್ಠೆಗಳಿಂದ ನಾಯಿಗೆ ಅನ್ನ ಇಟ್ಟು ನಾಯಿ ಅನ್ನ ತಿನ್ನುವಾಗ ಸಂಕಲ್ಪ ಮಾಡಿಕೊಳ್ಳುತ್ತಾರೋ ಅವರ ಸಂಕಲ್ಪವು ಖಂಡಿತವಾಗಿಯೂ ನೆರವೇರಲು ಅವಕಾಶ ಬರುತ್ತದೆ. ಆದ್ದರಿಂದ ಈ ರೀತಿ ಆಚರಿಸಿ ಉತ್ತಮ ಫಲಿತಾಂಶ ಪಡೆದು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ, ನಿಮ್ಮ ಜೀವನದಲ್ಲಿರುವ ತೊಂದರೆಗಳನ್ನು ನಿವಾರಿಸಿಕೊಳ್ಳಿ. ಆದರೆ ನೆನಪಿಡಿ, ನಾಯಿಗೆ ಇಡುವ ಅನ್ನದಲ್ಲಿ ಖಂಡಿತವಾಗಿಯೂ ಒಂದು ಚಮಚ ಅಡುಗೆ ಎಣ್ಣೆ, ಅರಿಶಿಣ ಮತ್ತು ಕುಂಕುಮವನ್ನು ಬೆರೆಸಿ ಬೆರೆಸಿ ನಾಯಿಗೆ ಇಡಿ. ಆದ್ದರಿಂದ ಎಲ್ಲರೂ ಈ ಅಮಾವಾಸ್ಯೆ ದಿನ ನಾಯಿಗೆ ಆಹಾರ ನೀಡಿ ಶುಭ ಫಲಗಳನ್ನು ಪಡೆಯಿರಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ. ಧನ್ಯವಾದಗಳು.